ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮಗಳನ್ನು ಹೇಳ್ತಾ ಇದ್ದೆ. ಇದು 3ನೇ ವಾರ ಮುಗಿದು 4ನೇ ವಾರಕ್ಕೆ ಬಂದು ನಿಂತಿದೆ. ಇಡೀ ವಿಶ್ವವೇ ನಲುಗೋಗಿದೆ ಆ್ಯಕ್ಚುಲ್ ಆಗಿ. ಇದರದ ಕ್ಯಾಜುಯಾಲಿಟೀಸ್ ಹೆಂಗಾಗಿದೆ ಅಂತೇಳಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಿ. ದೇಶದಾದ್ಯಂತ ಗ್ಯಾಸ್ ಅಭಾವ ಸೃಷ್ಟಿಯಾಗಿದೆ. ಒಂದು ರೀತಿಯಾಗಿ ಈ ಯುದ್ಧ ಇಲ್ಲಿಗೆ ಮುಗಿಯದೆ ಇನ್ನೂ ಇದು ಡ್ರ್ಯಾಗ್ ಮಾಡ್ತಾ ಹೋದರೆ ಮತ್ತೇನೇನು ಸಂಕಷ್ಟ ತಂದೊಡುತ್ತೋ ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಇದ್ದೇ ಇದೆ. ಇಡೀ ಜಗತ್ತಿಗೆ ಸಂಕಷ್ಟ ಬಂದಿದೆ ಈ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮದಿಂದಾಗಿ. ಸುದೀರ್ಘ ಅವಧಿಗೆ ಇಡೀ ವಿಶ್ವಕ್ಕೆ ದುಷ್ಪರಿಣಾಮ ಬೀರೋ ಸಾಧ್ಯತೆಯನ್ನು ತಳ್ಳಿ ಹಾಕಂಗಿಲ್ಲ. ಇಲ್ಲಿ ಕೊರೋನಾ ದಿನಗಳಲ್ಲಿ ಇಡೀ ಜಗತ್ತು ಹೆಂಗೆ ಸಂಕಷ್ಟಗಳನ್ನು ಎದುರಿಸಿತ್ತೋ ಅದಕ್ಕಿಂತ ದುಪ್ಪಟ್ಟು ಎದುರಿಸೋ ಲಕ್ಷಣಗಳು ಕಾಣಿಸ್ತಾ ಇದೆ. ಮೋದಿ ಅವರು ಇವತ್ತು ಲೋಕಸಭೆಯಲ್ಲಿ ಅದನ್ನೇ ಮಾತಾಡಿದ್ರು. ಅಂಥ ಸಂಕಷ್ಟಗಳ ದಿನಗಳು ಬರುತ್ತೆ, ಸಜ್ಜಾಗಿರಿ ಅಂತ. ಈ ದಿನಗಳಲ್ಲಿ ಜಾಗೃತೆಯಿಂದಿರಬೇಕು ಅಂತ ಪ್ರಧಾನಿ ಮೋದಿ ಸೂಚಿಸಿರೋದು. ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮಾತನಾಡಿದ್ರು ಇದ್ರ ಬಗ್ಗೆ. ಯುದ್ಧದಿಂದ ಅಂಥದ್ದೇ ದುಷ್ಪರಿಣಾಮಗಳು ಬೀರುವ ಸಾಧ್ಯತೆ ಇದೆ. ಅಂದರೆ ಕೋವಿಡ್ ಟೈಮ್ನಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾದವಲ್ಲ ಹಾಗೆ. ಜೊತೆಗೆ ಈಗ ಗ್ಯಾಸ್ ಅಭಾವ ಇದೆ. ಹಲವಾರು ವರ್ಷಗಳ ಕಾಲ ತೈಲ ಗ್ಯಾಸ್ ಸಂಕಷ್ಟ ಇದ್ರೂ ಇರಬಹುದು. ಯುದ್ಧ ಮುಂದುವರೆದ್ರೆ ಆಪತ್ತು. ಪ್ರಧಾನಿ ಮೋದಿ ಅವರೇ ಎಚ್ಚರಿಕೆ ಕೊಡ್ತಾ ಇರೋದು. ಜನತೆ ತೈಲ ಗ್ಯಾಸ್ ಮಿತವ್ಯಯ ಬಳಕೆಗೂ ಕೂಡ ಪರೋಕ್ಷ ಸೂಚನೆಯನ್ನು ಕೊಡ್ತಾ ಇರೋದು. ಸೋಲಾರ್ ಬಳಸಿ, ಗೋಬರ್ ಗ್ಯಾಸ್ ಬಳಸಿ, ಎಥನಾಲ್ ಬಳಸಿ ಮೋದಿ ಉತ್ತೇಜನ ಕೊಡ್ತಾ ಇದ್ದಾರೆ ಇದಕ್ಕೆ. ಇವತ್ತು ಲೋಕಸಭೆಯಲ್ಲಿ ಇದೇ ವಿಚಾರದ ಬಗ್ಗೆ ಮಾತನಾಡಿದ್ರು. ಬನ್ನಿ ತೋರಿಸ್ತೀನಿ. अध्यक्ष जी, इस युद्ध के कारण दुनिया में जो कठिन हालात बने हैं उनका प्रभाव लंबे समय तक बने रहने की आशंका है. इसलिए हमें तैयार रहना होगा, हमें एकजुट रहना होगा. हम कोरोना के समय भी एकजुटता से ऐसी चुनौतियों का सामना कर चुके हैं. अब हमें फिर से उसी तरह तैयार रहने की आवश्यकता है. धीरज के साथ, संयम के साथ, शांत मन से हमें हर चुनौती का मुकाबला करना है. अध्यक्ष जी, ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರೋದು, ಅಭಯ ಕೊಡ್ತಾ ಇರೋದು ಜನರಿಗೆ. ಭಾರತದಲ್ಲಿ 53 ಲಕ್ಷ ಮೆಟ್ರಿಕ್ ಟನ್ನಷ್ಟು ಕಚ್ಚಾ ತೈಲ ಈಗ ಆಲ್ರೆಡಿ ಸಂಗ್ರಹವಾಗಿದೆ. ಅದನ್ನು ಹೆಚ್ಚು ಮಾಡಬೇಕು ಅಂತಿದ್ದೀವಿ. 65 ಲಕ್ಷ ಮೆಟ್ರಿಕ್ ಟನ್ಗೆ ಹೆಚ್ಚಿಸೋದಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ ನಾವು. ಹಿಂದೆ 27 ದೇಶಗಳಿಂದ ಇಂಧನವನ್ನು ಆಮದು ಮಾಡಿಕೊಳ್ಳಲಾಗಿತ್ತು. ಈಗ 41 ದೇಶಗಳಿಂದ ಆಮದು ಮಾಡ್ಕೊಳ್ತೀವಿ. ಆಮೇಲೆ ರೈತರ ಮೇಲೂ ಕೂಡ ಈ ದುಷ್ಪರಿಣಾಮ ಆಗೋ ಸಾಧ್ಯತೆ ಇದೆ. ಅದಕ್ಕೂ ಕೂಡ ನಾವು ಕ್ರಮಗಳನ್ನು ತಗೊಳ್ತಾ ಇದ್ದೀವಿ. ಕೊರೋನಾ ದಿನಗಳಂತೆ ಈಗಲೂ ಕೇಂದ್ರ ರೈತರ ಹಿತ ಕಾಯುತ್ತೆ. ಯೂರಿಯಾ ಉತ್ಪಾದನೆ ಸೇರಿದಂತೆ ಎಲ್ಲಾ ಕ್ರಮವನ್ನೂ ಕೂಡ ವಹಿಸಲಾಗ್ತಾ ಇದೆ. ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭರವಸೆಯ ಮಾತುಗಳನ್ನಾಡಿದ್ದಾರೆ. ಭರವಸೆ ಜೊತೆಗೆ ಅಭಯದ ಮಾತುಗಳನ್ನಾಡಿದ್ದಾರೆ. 27 देशों से इंपोर्ट किया जाता था, वहीं आज भारत 41 देशों से एनर्जी इंपोर्ट करता है. अध्यक्ष जी, बीते दशक में भारत ने संकट के ऐसे ही समय के लिए कच्चे तेल के भंडारण को भी प्राथमिकता दी है. मेड इन इंडिया नैनो यूरिया का विकल्प भी दिया है. सरकार किसानों को प्राकृतिक खेती के लिए भी प्रोत्साहित कर रही है. पीएम कुसुम योजना के तहत किसानों को 22 लाख से ज्यादा सोलर पंप दिए गए हैं. इससे ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಬಿಜೆಪಿ ವಕ್ತಾರರನ್ನ ಮಾತನಾಡಿಸ್ತೀನಿ. ಉತ್ಕರ್ಷ್ ಅವರೇ, ಈಗ ಯುದ್ಧ ಈಗಷ್ಟೇ 3ರಿಂದ 4ನೇ ವಾರಕ್ಕೆ ಬಂದಿದೆ. ಈಗಲೇ ಗ್ಯಾಸ್ ಟ್ರಬಲ್ನಿಂದಾಗಿ, ಅಂದರೆ ಗ್ಯಾಸ್ನ ಅಭಾವದಿಂದಾಗಿ ಸಾಮಾನ್ಯ ಜನರ ಪರಿಸ್ಥಿತಿ ಹೆಂಗಾಗಿದೆ ಅಂತ ನಿಮಗೂ ಕೂಡ ಗೊತ್ತಿದೆ. ಹೋಟೆಲ್ ಉದ್ಯಮ, ಎಷ್ಟೋ ಜನ ಹೋಟೆಲ್ ಮುಚ್ಚಿಬಿಟ್ಟಿದ್ದಾರೆ. ಆಗ್ತಿಲ್ಲ ನಮಗೆ ನಡೆಸೋದಕ್ಕೆ, ಗ್ಯಾಸ್ ಸಿಗ್ತಾ ಇಲ್ಲ ಅಂಥೇಳಿ. ಸೊ ಯುದ್ಧ ಹಿಂಗೆ ಕಂಟಿನ್ಯೂ ಆಯಿತು ಅಂತಂತಂದರೆ ಸಮರ್ಥವಾಗಿದೆಯಾ ಎದುರಿಸೋದಕ್ಕೆ ಈ ಎಲ್ಲ ಸಮಸ್ಯೆಗಳನ್ನು ಕೇಂದ್ರ ಅಂತ? ನೋಡಿ, ಮೊದಲನೇದಾಗಿ ಇವತ್ತೇನು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸದನದಲ್ಲಿ ಮಾತನಾಡಬೇಕಾದ್ರೆ ಬಹಳ
ಪ್ರಬುದ್ಧವಾಗಿ ಮಾತನಾಡಿರ್ತಕ್ಕಂಥದ್ದು ಮತ್ತು ಸದಾ ಸುಳ್ಳನ್ನೇ ಬಂಡವಾಳ ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ನವರಿಗೆ ಸರಿಯಾದ ಮಾಹಿತಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ಕೂಡ ಮಾತನಾಡಿರ್ತಕ್ಕಂಥದ್ದು. ಆಮೇಲೆ ಇವತ್ತು KH ಮುನಿಯಪ್ಪ ಅವರು ನನಗೆ ಭಾಳ ಕಾಂಗ್ರೆಸ್ನ ಕೇಂದ್ರ ನಾಯಕತ್ವ ಮತ್ತು ಇಲ್ಲಿನ ರಾಜ್ಯದ ನಾಯಕತ್ವ ನೋಡೋದು ಭಾಳ ಹಾಸ್ಯಾಸ್ಪದ ಅನ್ಸುತ್ತೆ. ಯಾಕೆ ಅಂತಂದ್ರೆ KH ಮುನಿಯಪ್ಪ ಅವರು ನೀವು ಮಾಧ್ಯಮದವರೇ ಮಾತನಾಡಿಸುವಂಥ ಸಂದರ್ಭದಲ್ಲಿ ಬೆಳಿಗ್ಗೆ ಅನ್ಕೋತೀನಿ, ಬಹುಶಃ ನಿನ್ನೆ ಇವತ್ತು ಮಾತನಾಡಬೇಕಾದ್ರೆ ಹೇಳಿದ್ದಾರೆ 9,000 ನಮ್ಗೆ ಈ ಹಿಂದೆ ಬರ್ತಾ ಇತ್ತು, ಇವತ್ತು 10,000ಕ್ಕೆ 1000 ಸಿಲಿಂಡರ್ಗಳನ್ನ, ಕಮರ್ಷಿಯಲ್ ಸಿಲಿಂಡರ್ಗಳನ್ನ, ನೀವು ಯಾವ ಸಿಲಿಂಡರ್ಗಳು ಹಾಸ್ಪಿಟಲ್ಗಳು ಹೋಟೆಲ್ಗಳು ಹೇಳ್ತಾ ಇದ್ದೀರಾ ಅಲ್ಲಿಗೆ ಹೋಗ್ತಕ್ಕಂಥ ಕಮರ್ಷಿಯಲ್ ಸಿಲಿಂಡರ್ಗಳನ್ನ 1000 ಪಟ್ಟು ಜಾಸ್ತಿ ಮಾಡಿ ಅದನ್ನ ಕರ್ನಾಟಕ ಕಳಿಸ್ಕೊಡುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ನಮ್ಮ ಜೊತೆ ಕೈ ಜೋಡಿಸಿದೆ ಅಂತ KH ಮುನಿಯಪ್ಪ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ, ಯಾರೋ BJP ಅವರು ಕೊಟ್ಟಿರ್ತಕ್ಕಂಥದ್ದಲ್ಲ. ಹಾಗಾಗಿ ನರೇಂದ್ರ ಮೋದಿ ಅವರು ಕೂಡ ಅದನ್ನೇ ಹೇಳಿರುವಂಥದ್ದು. ಸಂದಿಗ್ಧ ಪರಿಸ್ಥಿತಿ ಇದೆ, ಹೆಚ್ಚೆಚ್ಚು ಅಪಪ್ರಚಾರ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ ರೀತಿಯಲ್ಲಿ, ಮತ್ತೆ ಇದನ್ನೇ ರಾಜಕೀಯ ಬಂಡವಾಳ ಮಾಡಿಕೊಂಡು ತಮ್ಮ ಬೇಳೆಕಾಳು ಬೇಯಿಸ್ಕೊಳ್ತಕ್ಕಂಥ ಜನ ಇರ್ತಾರೆ ಸಮಾಜದಲ್ಲಿ. ಹಾಗಾಗಿ ನೀವು ಜನ ಯಾರು ಕೂಡ ದಾರಿ ತಪ್ಪತಕ್ಕಂಥ ಅವಶ್ಯಕತೆ ಇಲ್ಲ. ಆಯಾ ರಾಜ್ಯಗಳಿಗೆ ಆಯಾ ಪ್ರದೇಶಗಳಿಗೆ ಯಾವೆಲ್ಲ ಒಂದು ಮೂಲಭೂತ ಸಿಲಿಂಡರ್ಗಳನ್ನು ತಲುಪಿಸುವಂಥ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಮ್ಮ ಹತ್ರ 53 ಲಕ್ಷ ಮೆಟ್ರಿಕ್ ಟನ್ನು ಸಂಗ್ರಹಣೆ ಇರ್ತಕ್ಕಂಥದ್ದು, 65 ಲಕ್ಷಕ್ಕೆ ನಾವು ಮಾಡ್ತೀವಿ ಅಂತ. ಈ ಹಿಂದೆ ಕೂಡ ನಿಮಗೆ ಗೊತ್ತಿರಲಿ, ಒಂದು ಮಾಹಿತಿ ಕೊಟ್ಬಿಡ್ತೀನಿ. ನಾವು ಬರೀ ಈ 10-15 ವರ್ಷಗಳ ಹಿಂದೆ ಬರೀ 27 ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ಆಯಿಲನ್ನು. ಆದರೆ ಇವತ್ತು 41 ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುವಂಥ ಶಕ್ತಿ ಭಾರತಕ್ಕೆ ಬಂದಿರತಕ್ಕಂಥದ್ದು ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ. ಸೊ ಹಾಗಾಗಿ ಎಲ್ಲ ಅಂಶಗಳನ್ನು ಇಟ್ಕೊಂಡು ಮೋದಿಯವರು ಇವತ್ತು ಯಾವ ಕಾಂಗ್ರೆಸ್ನವರು ಸುಳ್ಳನ್ನ ಈ ಪರಿಸ್ಥಿತಿಯಲ್ಲಿ, ಕಾಂಗ್ರೆಸ್ ಅವ್ರಿಗೆ ನೀವು ಯಾವಾಗಲೂ ಯೋಚನೆ ಮಾಡಿ, ಕಾಂಗ್ರೆಸ್ ಅವ್ರ ಹತ್ರ ಲಾಜಿಕ್ ಇಲ್ಲ. ಅವ್ರು ಯಾವಾಗಲೂ ಏನಂತಂದ್ರೆ ಏನೋ ಎಲ್ಲದರಲ್ಲೂ ಒಂದು ರಾಜಕೀಯ ಮಾಡಬೇಕು, ತಮ್ಮ ಪ್ರೆಸೆನ್ಸ್ ಅನ್ನ ತೋರಿಸ್ಬೇಕು ಅನ್ನುವಂಥದ್ದೇ ಕಾಂಗ್ರೆಸ್ನ ಒಂದು ವಿಚಾರ ಇರ್ತಕ್ಕಂಥದ್ದು. ಆದರೆ ಇವತ್ತು ಮೋದಿ ಅವರು ಮಾತಾಡಿರ್ತಕ್ಕಂಥದ್ದು ಸದನದಲ್ಲಿ ಬಹಳ ಪ್ರಬುದ್ಧವಾಗಿ ಮಾತನಾಡಿದ್ದಾರೆ. ಆಮೇಲೆ ಸದಾ ಟೀಕೆ ಮಾಡ್ತಕ್ಕಂಥ ರಾಹುಲ್ ಗಾಂಧಿ ಅವ್ರು ಬಿಡಿ, ಅವ್ರು ಸದನಕ್ಕೆ ಬರೋದಿಲ್ಲ ಪಾಪ. ಇನ್ನು ಅವ್ರಿಗೆ ಈ ವಿಚಾರಗಳ ಬಗ್ಗೆ ಇನ್ನು ನೀವು ಜಿಯೋ ಪಾಲಿಟಿಕ್ಸ್ ಎಲ್ಲ ಮಾತಾಡ್ಬಿಟ್ರೆ ರಾಹುಲ್ ಗಾಂಧಿ ಅವ್ರಿಗೆ ಅದು ಜಾಸ್ತಿ. ಅದು ಪಾಪ ನಮ್ಮ ನಟರಾಜ್ ಗೌಡ್ರೆ ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗಿಂತ. ನಟರಾಜ್ ಗೌಡ್ರೆ ಈಗ ಈ ರೆಟೋರಿಕ್ ಜಾಸ್ತಿ, ಏನು ಈ ಖಾಲಿ ಡಬ್ಬ ಇರ್ತಲ್ಲ, ಸೌಂಡ್ ಜಾಸ್ತಿ ಮಾಡುತ್ತೆ. ಮೋದಿನೂ ಅಷ್ಟೇ, ಮೋದಿಯ ಭಕ್ತರು ಅಷ್ಟೇ. ವಾಸ್ತವ ಏನು, 15 ದಿನದ ಮುಂಚೆ ರಾಹುಲ್ ಗಾಂಧಿಯವರು ಎದೆ ತಟ್ಟಿ ಏನ್ ಜೋರಾಗಿ ಹೇಳಿದ್ರು, ಭಾರತದ ಆರ್ಥಿಕತೆಗೆ ತೊಂದರೆ ಆಗುತ್ತೆ, ಚಿಂತಾಕ್ರಾಂತವಾಗಿದೆ, ಯುದ್ಧದ ಪರಿಸ್ಥಿತಿ ಅಂತ ಏನು ಹೇಳಿದ್ರು, ಇವತ್ತು ಮೋದಿಯವರು ಅದನ್ನು ಪಿಸುಕುಟ್ಕೊಂಡು ಹೇಳಿದ್ದಾರೆ ಅಷ್ಟೇ. ಇವತ್ತು ಮೋದಿಯವರು ಅದನ್ನೇ ರಿಪೀಟ್ ಮಾಡಿದ್ದಾರೆ ಹೊರತು ಏನು ಹೊಸದೇನಿಲ್ಲ. 25 ನಿಮಿಷದ ಭಾಷಣ ಮೋದಿಯವ್ರದ್ದು. ಒಂದೇ ಒಂದು ಪದ ಅಮೆರಿಕ ತಪ್ಪು ಅಂತ ಹೇಳಕ್ ಒಂದೇ ಒಂದು ಪದ ಬಂದಿಲ್ಲ. ಅಮೆರಿಕನ ಪದ ಒಂದೇ ಒಂದ್ಸಲಿ ಸೇರಿಸಿಲ್ಲ ಅವ್ರು 25 ನಿಮಿಷದ ಭಾಷಣದಲ್ಲಿ. ಅಮೆರಿಕ ಈ ಯುದ್ಧವನ್ನು ನಿಲ್ಲಿಸಿ ಶಾಂತಿಗೆ ಹೋಗ್ಬೇಕಂತ ಮಾತಾಡಕ್ಕೆ ಅವ್ರ ಕೈಲಿ ಆಗಿಲ್ಲ. ಇನ್ನೆಂತಹ ಶರಣಾಗತಿ ಆಗಿದ್ದಾರೆ. ಆಲ್ರೆಡಿ ಜಾಗತಿಕ ನಾಯಕರುಗಳ ಜೊತೆ ಮಾತಾಡ್ತಾರೆ ಮೋದಿ ಅವರು. ಸರ್ಕಾರ ಬೀದಿ ಬೀದಿನಲ್ಲಿ ಅಮೆರಿಕದ ಮೋದಿ ಅವರು ನಾನು ಮಾತಾಡ್ಬೇಕಾದ್ರೆ ಬೇರೆ ನಾವು ಅವಕಾಶ ಕೊಡ್ತೀನಿ. ಮಾತಾಡ್ಬಿಟ್ರೆ ಅದು ಒನ್ ಸೈಡೆಡ್ ಆಗಿ ಇಂಡಿಯಾ ನಿಂತ್ಕೊಂಡಿದೆ ಅನ್ನೋ ತರ ಪೋಟ್ರೆ ಆಗ್ಬಿಡುತ್ತಲ್ಲ. ಮೂರು ದೇಶಗಳಿಗೂ ಹೇಳ್ಬೇಕು. ಏನ್ ಗೊತ್ತಾ, ಯುದ್ಧ ಆದಾಗ 3 ದೇಶಗಳಿಗೂ ಹೇಳ್ಬೇಕು ನಾವು ಸ್ಪಷ್ಟವಾಗಿ. ಯಾವುದು ಇಸ್ರೇಲ್ಗೆ ಹೇಳ್ಬೇಕು ಫಸ್ಟ್, ಅವರೇ ಶುರು ಮಾಡಿದವರು. ಜೂನ್ 2025 ಏನು ರೈಸಿಂಗ್ ಲಯನ್ ಅಂತ ಯಾರು ಶುರು ಮಾಡಿದವರು? ಇಸ್ರೇಲ್ನವರು. ಅವ್ರು ಅವತ್ತೇ ಹೇಳಿದ್ರು, ನಾವು ಇರಾನ್ ಅನ್ನ ಬಿಡೋದಿಲ್ಲ, ಇರಾನ್ನ ನಾವು ಯುದ್ಧ ಮಾಡೇ ಮಾಡ್ತೀವಿ, ಇದು ದೀರ್ಘಕಾಲದವರೆಗೆ ಇರ್ತದೆ, ನಾವು ಇದನ್ನ ಏನು ಅಂತ್ಯಗೊಳಿಸೋದಿಲ್ಲ, ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ತೀವಿ ಅಂತ ಹೇಳಿದಂಥವ್ರು ಅವ್ರು ಅವತ್ತಿಂದ ಮಾಡಿದಂಥವ್ರು. ಈಗ ಫೆಬ್ರವರಿ ಶುರು ಮಾಡಿದ್ರು, ಮಾರ್ಚಲ್ಲಿ ನಡೀತಾ ಇದ್ದು. ನಾವೇನು ಹೇಳ್ತೀವಿ ಅಂದರೆ, ಇವತ್ತು ಮೋದಿಯವರು ಭಾಷಣ ಮಾಡಿದ್ರು, ಏನಾದ್ರು ಅಂಕಿಅಂಶ ಹೊಸದೇನಾದ್ರು ಇತ್ತಾ? ಧೈರ್ಯ ತುಂಬಾ ಕೆಲಸ ಆಗಿದೆ ಇಲ್ಲಿ ಅಂತ. ಏನ್ ಧೈರ್ಯ? ರೈತರಿಗೆ, ಜನರಿಗೆ ಪ್ಯಾನಿಕ್ ಆಗಬೇಡಿ, ರೈತರ ಜೊತೆ ಒಂದೇನು ಗೊತ್ತಾ, ತಾವು ಮುನ್ನೆಚ್ಚರಿಕೆ ತೆಗೆದುಕೊಂಡು ಇದನ್ನು 25 ದಿನದ ಮುಂಚೆ ಹೇಳ್ಬೇಕಾದ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ ದೇಶ ಜನತೆಗೆ. ಅವರು ಮುನ್ನೆಚ್ಚರಿಕೆ ತಗೊಳ್ಳೊಳಗೆ ವೈಫಲ್ಯ ಆಗಿದ್ದಾರೆ ಮೋದಿಯವರು. ನಂಬರ್ 1, ವಿದೇಶಾಂಗ ನೀತಿನಲ್ಲಿ ವೈಫಲ್ಯ ಆಗಿದ್ದಾರೆ. ಯಾಕಂದ್ರೆ ಇವತ್ತು ಅಮೆರಿಕದ ಜೊತೆಗೆ ನೇರವಾಗಿ ಹೇಳ್ಬೇಕಾಗಿತ್ತು, ಅಮೆರಿಕದ ಉಲ್ಲೇಖ ಮಾಡಬೇಕಿತ್ತು, ಇರಾನ್ನ ಉಲ್ಲೇಖ ಮಾಡಬೇಕಿತ್ತು, ಇಸ್ರೇಲ್ನ ಉಲ್ಲೇಖ ಮಾಡಬೇಕಿತ್ತು, ಮಾಡಿ ಯುದ್ಧವನ್ನು ನಿಲ್ಲಿಸಿ ಶಾಂತಿ ಮಾತುಕತೆಗೆ ಹೋಗಿ ಅಂತ ಹೇಳ್ಬೇಕಿತ್ತು. ಈ ಆರ್ಥಿಕ ಪರಿಸ್ಥಿತಿ ಈ ತರ ಬರುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು 7ನೇ ಮಾರ್ಚ್ ಇದೇ ಪರಿಸ್ಥಿತಿ ಮಾತನ್ನು ಹೇಳಿದ್ರು, ಕೇಂದ್ರ ಸರ್ಕಾರ ಸೈಲೆಂಟ್ ಆಗಿರೋದು ಸರಿಯಲ್ಲ ಅಂತ. ಇವತ್ತು ಅದೇ ಸಿಚುವೇಶನ್ ಬಂದಿದೆ. ಇದೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಆ ಮುನ್ನೆಚ್ಚರಿಕೆ ಇಲ್ವಾ, ಮುಂಜಾಗ್ರತೆ ಇಲ್ವಾ? ಇಷ್ಟೊಂದು ದಯನೀಯ ಸ್ಥಿತಿನಲ್ಲಿ ಕೇಂದ್ರ ಸರ್ಕಾರ ಇದೆಯಾ? ಅವ್ರಿಗೆ ಆಳ್ವಿಕೆಯ ಜ್ಞಾನ ಇಲ್ವಾ? ಅನುಭವದ ಕೊರತೆ ಇದೆಯಾ? ಅಥವಾ ಅಮೆರಿಕಾಗೆ ಸರೆಂಡರ್ ಆಗಿ ಅವ್ರು ಏನ್ ಪದ ಹೇಳ್ಬಿಟ್ರೆ ಅವ್ರಿಗೆ ಅಷ್ಟೊಂದು ಅಮೆರಿಕದ ಏನ್ ಟ್ರಂಪ್ ಬಂದು ಇವ್ರನ್ನ ಕತ್ತಿಸ್ಬಿಡ್ತಾರ? ಇಲ್ಲಲ್ಲ, ಇದು 140 ಕೋಟಿ ಇರತಕ್ಕಂಥ ದೇಶ, ನಾವು ನಿಮ್ ಜೊತೆಗೆ ಇದ್ದೀವಿ, ನೀವು ಮಾತಾಡಿ, ನೀವು ನಮ್ದು
ಪ್ರಜಾಪ್ರಭುತ್ವ ರೀ, ಸಾಮ್ರಾಜ್ಯಶಾಹಿ ಅಲ್ಲ ನಾವು, ಅಮೆರಿಕದ ಸಾಮ್ರಾಜ್ಯಶಾಹಿ ಅಲ್ಲ, ಇಲ್ಲ ಇರಾನ್ ತರನೂ ಅಲ್ಲ ನಮ್ದು ಜಾತ್ಯತೀತ ಸಮಾಜವಾದಿ ಪ್ರಜಾಪ್ರಭುತ್ವ ದೇಶ, 140 ಕೋಟಿ ಇರತಕ್ಕಂಥ ದೇಶ. ಧೈರ್ಯವಾಗಿ ಮಾತಾಡ್ರಿ ಅಂದ್ರೆ ಈ ತರ ಪಲಾಯನ ನಮ್ಮ ಮೋದಿ ಅವ್ರದ್ದು ಭಾಷಣದಲ್ಲೂ ಪಲಾಯನ. ಇದು ಯಾವ ರೀತಿ ಪರಿಸ್ಥಿತಿ ರೀ? ಇಂತಹ ದುರ್ಬಲ ಪ್ರಧಾನಮಂತ್ರಿ ಇತಿಹಾಸದಲ್ಲಿ ನೋಡಿದ್ರೆ ನೀವು. ಬರ್ತೀನಿ, ಒಂದ್ ಸೆಕೆಂಡ್ ಬರ್ತೀನಿ. ರಾಮಕೃಷ್ಣ ಉಪಾಧ್ಯಾಯ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯುದ್ಧದ ಹೊಡೆತ ಎಷ್ಟಾಗ್ತಾ ಇದೆ ಅಂತ ನೀವು ಕೂಡ ಗಮನಿಸಿದಿರಿ. 3ರಿಂದ 4ನೇ ವಾರಕ್ಕೆ ಬಂದಿದೆ. ದೇಶ ಎಷ್ಟು ಸಮರ್ಥವಾಗಿದೆ ಹಿಂಗೇ ಯುದ್ಧ ಮುಂದುವರಿತಾ ಹೋದ್ರೆ. ಜೊತೆಗೆ ಇವತ್ತು ಮೋದಿ ಅವರು ಮಾತನಾಡಿದ್ದು ನೋಡಿದ್ರಿ, ಸುಮಾರು 25-26 ನಿಮಿಷ ಮಾತನಾಡಿದ್ರು. ಏನನ್ಸುತ್ತೆ ನಿಮ್ಗೆ ಅಂತ? ಅದಕ್ಕೆ ಮೊದಲು ನನಗನ್ಸುತ್ತೆ ನಾವು ಡಿಸ್ಕಸ್ ಮಾಡಬೇಕಾಗಿರೋ ವಿಚಾರ ಈಗ ಸುಮಾರು 1 ಗಂಟೆ ಮೊದಲು ಬಂದಂತ ಒಂದು ಸ್ಟೇಟ್ಮೆಂಟ್. ಟ್ರಂಪ್ ಹಿಮ್ಸೆಲ್ಫ್ ಹ್ಯಾಸ್ ಸೆಡ್ 48 hours ಅಲ್ಟಿಮೇಟಮ್ ಏನ್ ಹಾಕಿದ್ರು ಅದನ್ನ 5 ದಿವಸ ಮುಂದೆ ಹಾಕಿದ್ದಾರೆ. ಇಟ್ ಶೋಸ್ ದಟ್ ಈವನ್ ಎ ಬುಲಿಗೆ ಹೆದರ್ಸಿದ್ರೆ ಅವನಿಗೆ ಹೆದರ್ಕೊತಾನೆ. 48 ಗಂಟೆ ಇವತ್ತು ರಾತ್ರಿ ಮುಗಿತಾ ಇತ್ತು. ನೀವು ಮಾಡಿದ್ರೆ ನಿಮ್ಮ ಎಲ್ಲ ಪವರ್ ಪ್ಲಾಂಟ್ಸ್ ಅನ್ನು ನಾವು ಸುಟ್ಟಾಕ್ಬಿಡ್ತೀವಿ, ನಾವು ಬಾಂಬ್ ಹಾಕ್ಬಿಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಇರಾನ್ ಹೇಳಿದ್ರು, ನೀವು ಮಾಡಿದ್ರೆ ನಾವು ಕೊಲ್ಲಿಲಿ ಇರ್ತಕ್ಕಂಥ ಎಲ್ಲಾ ಪವರ್ ಪ್ಲಾಂಟ್ಗಳನ್ನ ಅಷ್ಟೇ ಅಲ್ಲ, ಡಿಸ್ಯಾಲಿನೈಸೇಷನ್ ಪ್ಲಾಂಟ್ ಕೂಡ ನಾವು ಬಾಂಬ್ ಮಾಡ್ತೀವಿ ಅಂತ ಹೇಳಿ. ಡಿಸ್ಯಾಲಿನೈಸೇಷನ್ ಪ್ಲಾಂಟ್ಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರ್ತಕ್ಕಂಥದ್ದೇ ಡಿಸ್ಯಾಲಿನೇಷನ್ ಇಂದ. ಸೊ ಆ ಒಂದು ಬೆದರಿಕೆಗೆ ಇರಾನ್ ಬಗ್ಗದೆ ಅವರಿಗೆ ರೀಚಾಲೆಂಜ್ ಮಾಡಿದ್ಮೇಲೆ ಆ ಬುಲಿ ಈಗ ಸ್ವಲ್ಪ ಬಗ್ಗಿದ್ದಾನೆ. ಸೊ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿಸ್ ನಡೀತಾ ಇರ್ತಕ್ಕಂಥ. ಸೊ ಪ್ರಧಾನಮಂತ್ರಿ ಅವರ ಸ್ಟೇಟ್ಮೆಂಟು ಸ್ಟೇಟ್ಸ್ಮನ್ಲಿ ಆಗಿತ್ತು. ಈಗ ನಮ್ಮ ನಟರಾಜ್ ಅವ್ರು ಹೇಳದಂಗೆ ಏನು ಹೆದರ್ಕೊಂಡ್ಬಿಟ್ಟಿದ್ದಾರೆ, ಇವನಿಗೆ ಟ್ರಂಪ್ ಹೆದರ್ಕೊಂಡ್ಬಿಟ್ಟಿದ್ದಾರೆ, ಟ್ರಂಪ್ ವಿರುದ್ಧ ಮಾತಾಡಲ್ಲ ಅಂತಲ್ಲ. ಐ ಥಿಂಕ್ ಹಿ ಶುಡ್ ಅಂಡರ್ಸ್ಟ್ಯಾಂಡ್ ಸಮ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಬಿಫೋರ್ ಟಾಕಿಂಗ್ ಲೈಕ್ ದಟ್. ಯಾಕಂದ್ರೆ ಇವರ ನಾಯಕರು ವಿರಾವೇಶದಲ್ಲಿ ಏನ್ ಬೇಕಾದ್ರೆ ಹೇಳ್ಬೋದು, ಬಟ್ ಈಸ್ ನಾಟ್ ಇನ್ ಎನಿ ಪೊಸಿಷನ್ ಆಫ್ ಪವರ್. ಹಾಗಾಗಿ ಏನ್ ಬೇಕಾದ್ರೆ ನಡೆಯುತ್ತೆ. ಆದ್ರೆ ಪ್ರಧಾನಮಂತ್ರಿಯವರು ದೇಶದ ಪರಿಸ್ಥಿತಿಯನ್ನು ತಿಳ್ಕೊಂಡು, ಇಂಟರ್ನ್ಯಾಷನಲ್ ವಿಚಾರಗಳನ್ನು ತಿಳ್ಕೊಂಡು, ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾತಾಡಿದ್ದಾರೆ. ಆಮೇಲೆ ಅವ್ರು ಹೇಳಿರ್ತಕ್ಕಂಥ ವಿಚಾರಗಳು ಬಹಳ ಇಂಪಾರ್ಟೆಂಟ್. ಕಳೆದ 12 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಬಂದ್ಮೇಲೆ ನಾವು ಏನೇನು ಸ್ಟೆಪ್ಸ್ ತಗೊಂಡಿದೀವಿ ಟು ಸ್ಪೆಷಲಿ ಫೇಸ್ ದಿಸ್ ಕೈಂಡ್ ಆಫ್ ಸಿಚುಯೇಷನ್. ಈಗ ಆಯಿಲ್ ರಿಸರ್ವ್ಸ್ 53,000 ಮೆಟ್ರಿಕ್ ಟನ್ ಇದ್ದದನ್ನ ಮಾಡಿದ್ದಾರೆ ಈಗ, ಮತ್ತು ಇನ್ನೂ 65,000 ಮೆಟ್ರಿಕ್ ಟನ್ ಮಾಡ್ತಾ ಇದ್ವಿ ಅಂತ ಹೇಳಿ. ಆಯಿಲ್ ರಿಸರ್ವ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಸಿಚುಯೇಷನ್ಸ್ ಲೈಕ್ ದಿಸ್. ಈಗಾಗಲೇ 3 ವಾರ ಆಯ್ತು, ಇನ್ನೂ ಗೊತ್ತಿಲ್ಲ, 1 ತಿಂಗಳು 2 ತಿಂಗಳು ಮುಂದುವರೆದ್ರೆ ಅದಕ್ಕೆ ಬೇಕಾಗುತ್ತೆ. ಆಯಿಲ್ ರಿಸರ್ವ್ಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ಕರ್ನಾಟಕದ ಐ ಥಿಂಕ್ ನನಗೆ ಗೊತ್ತಿದ್ದಂಗೆ ಮಂಗಳೂರು ದೊಡ್ಡ ಒನ್ ಆಫ್ ದಿ ಬಿಗ್ಗೆಸ್ಟ್ ರಿಸರ್ವ್ಸ್ ಆರ್ ಇನ್ ಮ್ಯಾಂಗ್ಳೂರ್. ಇದನ್ನೆಲ್ಲ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಮೋದಿ ಅವರ ಬಂದ ಮೇಲೆ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಹ್ಯಾಪನಿಂಗ್. ಸುಮ್ಮನೆ ಕ್ರಿಟಿಸೈಸ್ ಮಾಡಬಾರದು. ಆಮೇಲೆ ಇದು ಫರ್ಟಿಲೈಸರ್ಸ್ ಇಂಡಿಯಾದಲ್ಲೇ ಮಾಡ್ಲಿಕ್ಕೆ ಎಷ್ಟು ವ್ಯವಸ್ಥೆಗಳಾಗಿದೆ. ಈಗ ಮೊದಲು ಬರೀ 100% ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ವಿ, ಅದನ್ನ ಮೇಡ್ ಇನ್ ಇಂಡಿಯಾ ಕಾರ್ಯಕ್ರಮದಲ್ಲಿ ತಂದರೆ. ಸೊ ನಮ್ಮ ರೈತರ ಒಂದು ಹಿತಾಸಕ್ತಿಯನ್ನು ಇಟ್ಕೊಂಡು ಅದನ್ನ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಉಪಾಧ್ಯಾಯ ಸರ್, ನನ್ನ ಪ್ರಶ್ನೆ ಈಗ ಇಷ್ಟೆಲ್ಲ ಮಾಡುವಂತ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂದ್ರೆ ಪವರ್ಫುಲ್ ಲೀಡರ್ ಅಂತ ಕರಿತೀವಿ ನಾವು. ಆದ್ರೆ ಅಮೆರಿಕ ಒಂದು ಹೇಳುತ್ತೆ, ರಷ್ಯಾದಿಂದ ನೀವು ತೈಲ ತಗೊಳ್ಳೋದು ನಿಲ್ಲಿಸಬೇಕು ಅಂದಾಗ ನಿಲ್ಲಿಸ್ಬಿಡುತ್ತೆ. ಅದಾದ್ಮೇಲೆ ಯುದ್ಧ ಸ್ಟಾರ್ಟ್ ಆಗುತ್ತೆ. ಯುದ್ಧ ಸ್ಟಾರ್ಟ್ ಆದ್ಮೇಲೆ ಒಂದು ಸ್ವಲ್ಪ ದಿನದಿಂದ ತನಕ ನೀವು ರಷ್ಯಾದಿಂದ ತಗೊಳ್ಬೋದು ಅಂತ ಹೇಳುತ್ತೆ. ಅಂದ್ರೆ ಇಲ್ಲಿ ಟ್ರಂಪ್ ಪವರ್ಫುಲ್ ಆಗ್ತಿದಾರ ಹಿಂಗೆ ಅಂತ ಅವ್ರು ಹೇಳಿದ ಮಾತ್ರ ನಾವ್ ಯಾಕೆ ಕೇಳಬೇಕು? ಈಗ ಈ ಪ್ರಶ್ನೆಗೆ ನಿಮ್ಮ ಉತ್ತರ ಸರ್. ಈಗ ನೀವು ರಷ್ಯಾದಿಂದ ಈಗ ತೋಳಿ ಅಂದ್ರೆ ರಷ್ಯಾದಿಂದ ಅವಾಗ $40-45 ಸಿಗ್ತಾ ಇತ್ತು, ಈಗ $116 ಆಗಿದೆ. ಸೊ ಅವನೇನು ಯು ನಾಟ್ ಗಿವಿಂಗ್ ಅಸ್ ಎನಿ ಕನ್ಸೆಷನ್. ಸ್ಯಾಂಕ್ಷನ್ಸ್ ತೆಗೆದುಕೊಳ್ಳೆ ರಷ್ಯನ್ಸ್ ಆರ್ ಆಲ್ಸೋ ಇನ್ ಬಿಸಿನೆಸ್. ಅವಾಗ ಯಾರೋ ತೊಳೋರಿರ್ಲಿಲ್ಲ, ಇಂಡಿಯಾ ತಗೊಂಡು ಇಂಡಿಯಾ ಇಸ್ ವೆರಿ ವೈಸ್ಲಿ ಯೂಸ್ ಇಟ್ಸ್ ನ್ಯೂಟ್ರಾಲಿಟಿ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಆವಾಗ ಬಗ್ಗದೆ ನಮ್ಗೆ ಎಷ್ಟು ಬೇಕಾಗಿತ್ತು ಅಷ್ಟು ತಗೊಂಡು ನಾಟ್ ಓನ್ಲಿ ಇಂಡಿಯಾಗೆ, ಇಡೀ ಯುರೋಪ್ಗೆ ವಾಪಸ್ ಕೊಡ್ತಾ ಇದ್ವಿ ನಾವು. ಇಲ್ಲಿಂದ ತೈಲ ನಾವು ಇದು ಮಾಡ್ಬಿಟ್ಟು ಯುರೋಪ್ಗೆ ಹೋಗ್ತಾ ಇತ್ತು, ಅದನ್ನ ಯಾರು ಗಮನಿಸಿಲ್ಲ. ವೆರಿ ಇಂಪಾರ್ಟೆಂಟ್. ಅಲ್ಲಿ ಕೂಡ ಸ್ಟೆಬಿಲಿಟಿ ಬರ್ಬೇಕಾದ್ರೆ ಇಂಡಿಯಾದಲ್ಲಿ ಮಾಡಿದಂತ ಪ್ರಯತ್ನದಿಂದ ಆಗಿದ್ದು. ಈಗ ಅದೇನು ದೊಡ್ಡ ವಿಚಾರ ಅಲ್ಲ, ನೀವು ತಗೊಳ್ಳಿ ಅಂತ ಹೇಳ್ತಕ್ಕಂಥ. ನಿಮ್ಮ ಮಾತಿಗೆ ಮತ್ತೆ ಉಪಾಧ್ಯಾಯ ಅವ್ರ ಮಾತಿಗೆ ಒಂದು ಸೆಂಟೆನ್ಸ್ ಆಡ್ ಮಾಡ್ತೀನಿ. ಜೂನ್ 2025ರಲ್ಲಿ ಭಾರತ ರಷ್ಯಾ ತಗೊಂತಾ ಇದ್ದಿದ್ದು 2.08 ದಶಲಕ್ಷ ಬ್ಯಾರೆಲ್. 2.08 ದಶಲಕ್ಷ ಬ್ಯಾರೆಲ್.
ಅದೇ ಫೆಬ್ರವರಿ 2026 ನಾವು ತಗೊಳ್ತಾ ಇರೋದು 1.1 ದಶಲಕ್ಷ ಬ್ಯಾರೆಲ್ ಅಂದ್ರೆ ಮೋರ್ ದ್ಯಾನ್ 50%, ಅಂದ್ರೆ ಆಲ್ಮೋಸ್ಟ್ 50% ನಾವು ಕಡಿಮೆ ಮಾಡಿದೀವಿ ಸರಾಸರಿ. ಹೌದು. ಯಾಕೆ ಕಡಿಮೆ ಮಾಡಿದೀವಿ? ಟ್ರಂಪ್ ಹೇಳ್ದ ತಗೋಬೇಡಿ ಬೆಲೆ ಅಂತ. ಜಾಸ್ತಿ ಆಗಿದೆ ಸ್ವಾಮಿ. ಇಲ್ಲ, ಅವರು ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರು. ಯಾವ್ದು ಅಂಕಿ ಅಂಶ ಕೊಡ್ತೀರೋ ಗೊತ್ತಿಲ್ಲ ನಟರಾಜ್ ಗೌಡ್ರು. ಈಗ ಅದು ಕಾಂಗ್ರೆಸ್ ಒಂದ್ ಒಂದ್ ನಿಮಿಷ ನೀವು ಹೇಳ್ಬೇಕು ನಮ್ಗೆ, ನಾವು ಹೇಳಿಲ್ಲ ಅಂದ್ರೆ ಅವ್ರು ಬರೀ ಇವರೇ ಹೇಳಿದ್ರೆ ಮಾತಾಡಿ, ತೊಂದ್ರೆ ಇಲ್ಲ. ಉತ್ಕರ್ಷ್ ನೀವು ಮಾತಾಡಿ, one minute ಅಲ್ಲಿ. ನಾನು ನಿಮ್ಗೆ ಏನ್ ಹೇಳ್ತೀನಿ ಗೊತ್ತಾ, ಇದು ಅಂಕಿ ಅಂಶ, ಇದು ಕೇಂದ್ರ ಸರ್ಕಾರದ ಅಂಕಿ ಅಂಶ. ನಾವು ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಕೊಡ್ಬೇಕಾದ್ರೆ ನಾವು ತಗೊಂತಾ ಇದ್ವಿ, ಅದು ವಿನ್ ಫಾಲ್ ಗೇನ್ ಅಂತ, ನಮಗೆ ಲಾಭ ಅಂತ. ಅವ್ರು ಅದು ಕೊಡ್ತಾ ಇರ್ಬೇಕಾದ್ರೆ, ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ತಗೋತಾ ಇರ್ಬೇಕಾದ್ರೆ ಅಮೆರಿಕ ನೀವು ಸ್ಟಾಪ್ ಮಾಡಿ ಅವ್ರು ತಗೋಬೇಡಿ ಅಂದ್ರೆ ಸ್ಟಾಪ್ ಮಾಡಿದ್ವಿ, ನಾವು ಕಮ್ಮಿ ಮಾಡಿದ್ವಿ. ಇವಾಗ ತಗೊಳ್ಳಿ ಅಂತಾರೆ, ಅವ್ರು ನಾವು ಡಿಸ್ಕೌಂಟೆಡ್ ಪ್ರೈಸ್ ಕೊಡೋದಿಲ್ಲ ನಾವು ನಿಮಗೆ ಅಂತಾರೆ. ಆಯ್ತಾ? ನಷ್ಟ ನಮಗೆ ನಷ್ಟ ನಮಗೇನೆ. ಇರಾನ್ ಇಂದ ತಗೋಬೇಡಿ ಅಂತ ಅಮೆರಿಕ ಹೇಳ್ತು. ನಾವು ಇರಾನ್ ಅಲ್ಲಿ 95,000 ಕೋಟಿ ರೂಪಾಯಿ ವಹಿವಾಟು 2019. 2025 ನಮ್ದು ಕೇವಲ 3,400 ಕೋಟಿ ರೂಪಾಯಿ ವಹಿವಾಟು. ಯಾಕೆ ನಾವು ಅಮೆರಿಕಾಗೆ ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ಬೇಕು? ಯಾಕೆ ಇಷ್ಟೊಂದು ಅವ್ರನ್ನ ನಂಬಬೇಕು? ಅವ್ರ ಮಾತನ್ನ ಕೇಳಬೇಕು? ನಾವು ಭಾರತವಾಗಿ ಸಾರ್ವಭೌಮ ರಾಷ್ಟ್ರವಾಗಿ ನಾವು ಅವ್ರ ಮಾತು ಕೇಳೋ ಅಗತ್ಯ ಇಲ್ಲ. ನಮ್ಮ ವ್ಯಾಪಾರ ವ್ಯವಹಾರ ನಾವು ಮಾಡೋಣ, ಎಲ್ಲರೂ ನಮಗ್ ಬೇಕು, ಅಮೆರಿಕ ನಮಗ್ ಬೇಡ ಅಂತ ಹೇಳ್ತಿಲ್ಲ. ಆದ್ರೆ ಇರಾನ್ ನಮಗ್ ಬೇಕು, ಇಸ್ರೇಲ್ ನಮಗ್ ಬೇಕು, ನಮ್ಗೆ ರಷ್ಯಾನೂ ಬೇಕು, ಎಲ್ಲರೂ ಸಮಾನ ದೂರದಲ್ಲಿ ಬೇಕು. ಒಬ್ಬರನ್ನ ಪಕ್ಕದಲ್ಲಿ ಕಂಗ್ಲಲ್ಲಿ ಕುಂಡಿಸ್ಕೊಂಡು ಒಬ್ಬ ದೂರ ನಾವು ಕಾಲು ತಳ್ಳಕ್ಕಾಗೋದಿಲ್ಲ ನಾವು. ಆ ರೀತಿಯ ನೀತಿ, ವಿದೇಶಾಂಗ ನೀತಿ ನಮ್ಮಲ್ಲಿ ಆಗಬಾರ್ದು. ಆ ವಿದೇಶಾಂಗ ನೀತಿ ನಾನು ಓದ್ಕೊಂಡು ಬಂದಿದ್ದೀನಿ ಸ್ವಾಮಿ. ಮೋದಿ ಓದ್ಕೋಬೇಕಿದೆ ಅಷ್ಟೇ, ಮೋದಿ ತಿಳ್ಕೋಬೇಕಾಗಿದೆ. ಈ ಒಂದು ವಿದೇಶಾಂಗ ನೀತಿ, ಜಿಯೋ ಪೊಲಿಟಿಕ್ಸ್ ಎಲ್ಲ ಪಾಪ ಕಾಂಗ್ರೆಸ್ ಅವ್ರಿಗೆ ಅರ್ಥ ಆಗಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರಿಗೆ ಅರ್ಥ ಆಗಲ್ಲ. ಇನ್ ಯಥಾ ರಾಜ ತಥಾ ಪ್ರಜಾ ಬಿಡಿ. ಜಿಯೋ ಪೊಲಿಟಿಕ್ಸ್ ನೋಡಿ, ಇಂಟರ್ನ್ಯಾಷನಲ್ ಅಫೇರ್ಸ್ ಅನ್ನ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಕ್ಕಿಂತ ಮುಂಚೆ ಸ್ವಲ್ಪ ತಿಳ್ಕೊಬೇಕ್ರಿ. ನಡೀತಾ ಇರ್ತಕ್ಕಂಥ ಒಂದು ಜಾಗತಿಕ ಯುದ್ಧ, ಇಂಥ ಸಂದಿಗ್ಧ ಪರಿಸ್ಥಿತಿ, ನಿಮಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಬೇರೆ ಎಲ್ಲಾ ದೇಶಗಳ ಟ್ಯಾಂಕರ್ ಅನ್ನ ಒಡೆದು ಉರುಳಿಸ್ತಾ ಇದ್ರೆ ಅಮೆರಿಕ, ಇರಾನ್ ಅವರು ಭಾರತದ ಟ್ಯಾಂಕರ್ ಗಳನ್ನ ಬಿಟ್ ಕಳಿಸ್ತಾರೆ, 28 ಟ್ಯಾಂಕರ್ ಗಳನ್ನ ಅಂತಂದ್ರೆ, ಇಸ್ ಇಟ್ ನಾಟ್ ಅ ವಿನ್ ಫಾರ್ ಜಿಯೋ ಪೊಲಿಟಿಕಲ್ ಅಫೇರ್ಸ್ ಆಫ್ ಅವರ್ ಕಂಟ್ರಿ? ಮೋದಿ ಅವರು ಫ್ರಾನ್ಸ್ ಅವ್ರ ಜೊತೆ, ಮಲೇಷಿಯಾ ಅವ್ರ ಜೊತೆ, ಒಬ್ಬ ಅರಬ್ ನ ಪ್ರತಿನಿಧಿ ಹೇಳ್ತಾರೆ ಮೋದಿ ಅವ್ರಿಗೆ ಆ ತಾಕತ್ತೆ, ಯುದ್ಧ ನಿಲ್ಸೋದ ತಾಕತ್ತೆ ಅಂತ. ಯುದ್ಧ ನಿಲ್ಸೋಂಥದ್ದು ಪ್ರಶ್ನೆ ಅಲ್ಲ ರೀ ಇಲ್ಲಿ. ಇವತ್ತು ಮೋದಿ ಅವರು ಬಹಳ ದೊಡ್ಡ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸದನದಲ್ಲಿ. ಏನು 3,75,000 ಭಾರತದ ಪ್ರಜೆಗಳನ್ನ ಇರಾನ್ ಇಂದ ವಾಪಸ್ ಕರ್ಕೊಂಡ್ ಬಂದಿದೀವಿ ಅಂತ. ಇವ್ರು ನಟರಾಜ್ ಗೌಡ್ರು ಯಾವ್ದೋ ಇಲ್ಲಿ ಗಾಳಿಲಿ ಗುಂಡಾಡ್ಸಂಗೆ. ಕಾಂಗ್ರೆಸ್ ಅವ್ರಿಗೆ ಅರ್ಥ ಆಗಲ್ಲ ಬಿಡಿ ಜಿಯೋ ಪೊಲಿಟಿಕ್ಸ್ ಎಲ್ಲ, ಬಹಳ ದೊಡ್ಡ ಟಾಪಿಕ್ ಅದು. ನೀವು ಹೇಳ್ಬಿಟ್ಟು ಕೇಳಿ ಒಂದ್ ನಿಮಿಷ ಮುಗಿಸಿ ಅಂದ್ರೆ 3,75,000 ಜನ ಬೀದಿಗೆ ಬರ್ತಾರ್ರಿ. ನಮ್ ದೇಶದ ಪ್ರಜೆಗಳನ್ನ ಬಲಿ ಕೊಡಕ್ ಆಗುತ್ತಾ? ಪ್ರಬುದ್ಧತೆ ಇಟ್ಕೊಂಡು ಮಾತಾಡ್ಬೇಕು ಕಾಂಗ್ರೆಸ್. ಈ ವಿಷಯ ಗೊತ್ತಿಲ್ಲದೆ ಏನೇನೋ ಬಡಾಯಿಸ್ತಾರಲ್ಲ ಕಾಂಗ್ರೆಸ್, ಹಿಂಗ್ ಹೇಳ್ಕೊಂಡೆ ಇಡೀ ದೇಶದಲ್ಲಿ ಧೂಳಿಪಟ ಆಗಿರೋದು. ಎಷ್ಟು ಪ್ರಬುದ್ಧ ಪ್ರಧಾನಮಂತ್ರಿ ಮಾತಾಡಿದ್ರೆ 3,75,000 ಕುಟುಂಬಗಳನ್ನ ವಾಪಸ್ ಕರ್ಕೊಂಡು ಬಂದ್ರೆ ಅದು ಮೋದಿ ಅಂತ ಹಾಕತ್ರಿ. ಅದು ಇವ್ರ ಸರ್ಕಾರ ಪೆಟ್ರೋಲ್ ಬಂಕ್ ಮುಚ್ಚಿ ಅಂತ ಕಾಂಗ್ರೆಸ್ ಅವರು ಪಾಠ ಮಾಡ್ತಾರೆ. ಯಾವ ಆಧಾರದಲ್ಲಿ ಮಾಡ್ತಾರೆ? ರಷ್ಯಾದಿಂದ ಒಂದ್ ಸೆಕೆಂಡ್ ನಟರಾಜ್ ಗೌಡ್ರೆ, ಯಾವ ದೇಶದ ಬೇರೆ ದೇಶಗಳ ಮಾತನ್ನ ಕೇಳ್ಕೊಂಡು ಅಧಿಕಾರ ನಡೆಸುವಂತ ದುಸ್ಥಿತಿ ದೇಶಕ್ಕಿಲ್ಲ. ಯಾಕೆ ನೆಹರು ಆಡಳಿತ ಅಲ್ಲ ಇರೋದು, ಇಂದಿರಾ ಗಾಂಧಿ ಆಡಳಿತ ಅಲ್ಲ, ರಾಜೀವ್ ಗಾಂಧಿ ಆಡಳಿತ ಅಲ್ಲ, ಮೋದಿ ಆಡಳಿತ ದೇಶದಲ್ಲಿ ಇರೋದು. ಅದನ್ನು ಒಪ್ಪಕ್ಕಾಗ್ತಾ ಇಲ್ಲ ರೀ ಕಾಂಗ್ರೆಸ್ ಅವರಲ್ಲಿ. ಉತ್ಕರ್ಷ್ ಅವರೇ, ಬಟ್ ನೋಡೋಣ ಸರ್, ನೋಡೋಣ. ಉತ್ಕರ್ಷ್ ಅವರೇ, ಓಕೆ, ಓವರ್ ಆಲ್ ಆಗಿ ಕಾದ್ ನೋಡಬೇಕು. ಯಾಕೆಂದ್ರೆ ಯುದ್ಧ ಈಗ ಇನ್ನ 3ರಿಂದ 4ನೇ ವಾರಕ್ಕೆ ಕಾಲಿಡ್ತಾ ಇದೆ. ಆದ್ರೂ ಕೂಡ ಒಂದಷ್ಟು ಸಮಸ್ಯೆ ಇನ್ನೂ ನೀಗಿಲ್ಲ. ಈಗೇನೋ ತೈಲ ಹೊತ್ತಂತ ಹಡಗುಗಳು ಬರ್ತಾ ಇದ್ದಾವೆ ಒಂದೊಂದಾಗಿನೇ. ಬಟ್ ಇದು ಯಾವುದೇ ಮೂಲೆಗೂ ಸಾಕಾಗೋದಿಲ್ಲ. ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಇದ್ದಂತೆ. ಸೊ ಹಾಗಾಗಿ ಈ ಯುದ್ಧ ಹಿಂಗೆ ಮುಂದುವರೆದ್ರೆ ನಾವೇನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಯಾವುದೇ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ಬಂದ್ ಮಾಡಿಬಿಡುತ್ತೆ ಅನ್ನೋದಲ್ಲ. ನಾವೇನು ಮಾಡಬೇಕು ಅದನ್ನು ಕೂಡ ಇಂಪಾರ್ಟೆಂಟು. ಯಾಕೆಂದರೆ ಕೋವಿಡ್ ಟೈಮ್ನಲ್ಲಿ ನಮ್ಮನ್ನು ನಾವು ಹೇಗೆ ನಿಭಾಯಿಸ್ಕೊಳ್ಬೇಕು, ಏನೇನು ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡವ್ರು ನಾವು. ಆಲ್ರೆಡಿ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಾಗಾಗಿ ಈ ಯುದ್ಧ ಮತ್ತಷ್ಟು ತೀವ್ರತೆ ಆಗಿ ಏನಾದರೂ ಸಂಕಷ್ಟ ಬಂದರೆ ಕೇಂದ್ರ ಬರೋದಿಲ್ಲ, ಸರ್ಕಾರ ಬರೋದಿಲ್ಲ, ನಾವೇನಾದರೂ ಒಂದು ಪ್ಲ್ಯಾನನ್ನು ಮಾಡ್ಕೊಳ್ಬೇಕು. ಆ ಶಕ್ತಿ ಇದೆ, ಆ ಸಾಮರ್ಥ್ಯ ಇದೆ. ಸೊ ಹಾಗಾಗಿ ಆ ಬುದ್ಧಿವಂತಿಕೆಯನ್ನು ಇಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ನನ್ನ ಮಾತು.